ನನ್ನ ಹೆಸರು ತೇಜೇಶ್ ಅಂತ. ನಾವು ಕುಣಿಗಲ್ ನನ್ನ ಹೆಸರು ತೇಜೇಶ್ ಅಂತ ಕುಣಿಗಲ್ ಕಿಂಬರ್ಲಿ ಡೆವಲಪರ್ಸ್. ನಾವು ಅಲ್ಲಿ ನಮ್ಮದೇ ಆದ ಲೇಔಟು ಕನ್ಸ್ಟ್ರಕ್ಷನ್ಸ್ ಎಲ್ಲ ಇದೆ. ನಮ್ಮ ರಂಗನಾಥ್ ಸರ್ ಕುಣಿಗಲ್ ಭಗೀರಥ ಅಂತ ಕರಿತೀವಿ. ಅದ್ರದ್ದು ಆ್ಯಕ್ಚುಲಿ ಮೀನಿಂಗ್ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಭಗೀರಥ ಅನ್ನೋನು ಒಂದು ದೊಡ್ಡ ತಪಸ್ಸು ಮಾಡಿ ತನ್ನ ಆ್ಯನ್ಸಿಸ್ಟರ್ಸ್ ಅಂದರೆ ತನ್ನ ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಅವರು ಶಾಪಗ್ರಸ್ತರಾಗಿರ್ತಾರೆ. ಸಾಗರ ಅನ್ನೋ ಒಬ್ಬ ಕಿಂಗ್, ಅವನಿಗೆ ಶಾಪಗ್ರಸ್ತ ಆಗಿರ್ತಾರೆ. ಅವರು 60,000 ಜನ ಮಕ್ಕಳವನಿಗೆ ಶಾಪಗ್ರಸ್ತರಾದವ್ರಿಗೆ ಅವ್ರಿಗೆ ಮನಃಶಾಂತಿ ಕೊಡೋದಕ್ಕೋಸ್ಕರ ದೊಡ್ಡ ಒಂದು ಭಗೀರಥನ ಪೂಜೆ ಮಾಡ್ತಾನೆ. ಏನಾಗಿರ್ತಾರೆ, ಭಸ್ಮ ಆಗಿರ್ತಾನೆ ಶಾಪಗ್ರಸ್ತ ಆಗಿ 60,000 ಜನ. ಅದಕ್ಕೆ ಹೋಗ್ಬಿಟ್ಟು ಗಂಗಾ ಮತ್ತು ಶಿವನ ಹತ್ರ ಪೂಜೆ ಮಾಡಿ ನೀರು ಬೀಳಿಸಿ ಆ ಒಂದು ಇದರಿಂದ ಪಾರಾಗೋದಕ್ಕೆ, ಆ ಆ್ಯಶಸ್ ಮೇಲೆ ಹೋಗಿ ಬೀಳೋದಕ್ಕೆ ಪಾರಾಗೋದಕ್ಕೆ ತಪಸ್ ಮಾಡಿದಾಗ ಗಂಗಾ ತಾಯಿ ಮೇಲಿಂದ ಭಗೀರಥನ ನೀರನ್ನ ಬೀಳಿಸ್ತಾರೆ. ಭಗೀರಥ ಪೂಜೆ ಮಾಡಿದಾಗ ಏನೋ ತಪಸ್ ಮಾಡಿದಾಗ ಆವಾಗ ಶಿವ ಬಂದು ಜೋರಾಗಿ ಬಂದು ಬೀಳುತ್ತೆ ಅಂತ ಅವಾಗೇನು ಮಾಡ್ತಾರೆ, ನಿಧಾನಕ್ಕೆ ಆ ಜಡೆನ ಹಿಡ್ದು ನಿಧಾನ ಸ್ಲೋಗಿ ಹೋಗಲಿ ಅಂತ ಮಾಡ್ತಾರೆ. ಅಂದರೆ ಎಲ್ಲ ಕಡೆನೂ ಹೋಗಲಿ ಅಂತ. ಆವಾಗ ಆ 60,000 ಜನ ಸಾಗರನ ಮಕ್ಕಳು, ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು, ಅವ್ರಿಗೆ ಇದು ಸಿಗುತ್ತೆ, ಮನೇನು ಮುಕ್ತಿ ಸಿಗುತ್ತೆ. ಆವಾಗ ಅದೇ ರೀತಿ ನಮ್ಮ ಭಗೀರಥ, ನಮ್ಮ ಯಾರು ರಂಗನಾಥ್ ಅವರು, ನಮ್ಮ MLA ರಂಗನಾಥ್ ಅವರು ಕುಣಿಗಲ್ಗೆ ಕಾಲಿಟ್ಟಿದ್ದ ದಿನದಿಂದ ಅಲ್ಲಿ ಸಮೃದ್ಧಿ. ಕೋವಿಡ್-19 ಟೈಮಲ್ಲಿ ನೀವು ನೋಡಿದ್ದೀರಾ, ತಾನಾಗೇನೆ ಪ್ರತಿಯೊಂದು ಲಾರಿ ಬಸ್ಸು ಅಲ್ಲೂ ಇಲ್ಲಿ ನಿಂತ್ಕೊಂಡು ತರಕಾರಿ ರೈತರದ್ದು ಇದು ಎಲ್ಲ ಕೊಟ್ಟು ಆರೋಗ್ಯ ಕಾಪಾಡೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡಿ ಇವತ್ತು ಜನಕ್ಕೆ ಅಲ್ಲಿ ನೀರು, ಇವತ್ತು ಸಮಸ್ಯೆ ಎಷ್ಟಿದೆ, ನೀರಿನ ಸಮಸ್ಯೆ ಎಷ್ಟಿದೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು. ಇವತ್ತು ರೈತರು ಎಷ್ಟು ಸಮಸ್ಯೆ ಅನುಭವಿಸ್ತಾರೆ ಅಂತ ನಿಮಗೆ ಗೊತ್ತಿದೆ. ನೀರಿಲ್ಲ ಅಂದರೆ ಬೋರ್ಗಳೆಲ್ಲ ಬತ್ತು ಹೋಗ್ತಾ ಇದ್ದಾವೆ. ಇವತ್ತು ಕೆರೆಗೆ ನೀರು ಹೋಗಿಲ್ಲ ಅಂದರೆ ಜಲ ಕೆಳಗಡೆ ಎಲ್ಲಿ ನಿಮಗೆ ಉತ್ಪತ್ತಿ ಆಗುತ್ತೆ ಹೇಳಿ. ಇವತ್ತು ಹಸುಗಳ ಮೇಲೆ ಎಷ್ಟು ಜನ ನಿಂತಿದ್ದಾರೆ ಅಲ್ವಾ. ಇವತ್ತು ಕುಣಿಗಲ್ ಭಗೀರಥನ ಹೆಸರು ಬಂದಿದ್ದು ಏನಕ್ಕೆ ಅಂದರೆ ಅವರ ಅಣ್ಣ ತಮ್ಮಂದಿರು ಅಲ್ಲದೇ ಇದ್ರೂ ಬ್ಲಡ್ ರಿಲೇಷನ್ಶಿಪ್ ಅಂತ ತನ್ನ ಇಡೀ ಆ ಎಂಟೈರ್ ತುಮಕೂರು, ಕುಣಿಗಲ್ಲು, ಸುತ್ತಮುತ್ತಿನ ಎಲ್ಲ ಕುಣಿಗಲ್ ತಾಲೂಕಿಗೆ ಇವತ್ತು ನೀರು ತರಿಸಿ ಭಗೀರಥ ಅನ್ನೋ ಒಂದು ಹೆಸರಿಗೆ ಕೀರ್ತಿಯಾಗಿದ್ದಾರೆ. ಈ ವ್ಯಕ್ತಿತ್ವ ಕಾಪಾಡ್ಕೋಬೇಕು ನಮ್ಮ ರೈತರು. ಇನ್ನೂ ದೊಡ್ಡದಾಗಿ ಕೆಲಸ ಮಾಡುವ ಮನೋಭಾವನೆ ಅವರಲ್ಲಿದೆ. ಯಾರಿಗೂ ಅವರು ನೋವು ಮಾಡೋವಂಥ ವ್ಯಕ್ತಿ ಅಲ್ಲ. ಆರೋಗ್ಯ ಕಡೆ ಆಗಲಿ, ಶಿಬಿರಗಳಾಗಲಿ, ತುಂಬ ಜನ ನಿರಾಶ್ರಿತರುಗಳಾಗಲಿ, ಯೂತ್ಗಳಿಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ. ಇವತ್ತು ಯೂತ್ ಫಾರ್ಮರ್ಸು ಮದುವೆ ಆಗಲ್ಲ ಅಂತಾರೆ, ಅವ್ರಿಗೇನು ಹೆಲ್ಪ್ ಮಾಡೋದಕ್ಕೆ ಏನೇನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಒಬ್ಬ ಅಗ್ರಿಕಲ್ಚರಿಸ್ಟ್ ಆಗಿದೆ, ಅವನಿಗೆ ವ್ಯವಸ್ಥೆ ಮಾಡೋದಕ್ಕೆ ಒಂದು ಮದುವೆ ಮಾಡಲ್ಲ ಅಂತಾರೆ ಹೆಣ್ಮಕ್ಳು, ಬೆಂಗಳೂರು ಸಿಟಿಲೇ ಬೇಕು ಅಂತಾರೆ. ಇವತ್ತು ಅವರು ಕೊಟ್ಟಿರೋವಂಥ ಒಂದೊಂದು ಕಾರ್ಯಕ್ರಮಗಳನ್ನ ಅವರು ಉಪಯೋಗಿಸ್ಕೊಂಡು ಎಲ್ಲೋ ಹೋಗ್ಬೋದು. ರೈತರು ಒಂದು ಡೈರಿ ಫಾರ್ಮ್ ಮಾಡಿ ಇಟ್ಕೊಂಡ ಅಂದರೆ 100 ಲೀಟ್ರ್ ನೀರು ಹಾಕ್ದ ಅಂದರೆ 100 ಲೀಟ್ರು ಹಾಲು ಹಾಕ್ದ ಅಂದರೆ ಅವನೇ ಶ್ರೀಮಂತ ಮನಃಶಾಂತಿಯಲ್ಲಿ. ಎಲ್ಲೋ IT-BTಲಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ಇವತ್ತು ದೇಶ ಸಮೃದ್ಧಿ ಆಗಬೇಕಂದ್ರೆ ರೈತರು ಸಮೃದ್ಧಿ ಆಗಬೇಕು. ಅದಕ್ಕೆ ಅವ್ರಿಗೆ ನಿಜವಾದ ಶಕ್ತಿ ಯಾವಾಗಲೂ ಇದೆ. ಸೊ ನಾನೇನು ಹೇಳೋದೇನು ಅಂದರೆ ಅಂಥ ವ್ಯಕ್ತಿನ ನಾವು ಬೆಳೆಸಬೇಕು, ಇನ್ನೂ ಚೆನ್ನಾಗಿ ಅವ್ರಿಗೆ ಉತ್ತೇಜನ ಕೊಡಬೇಕು, ಸಹಕರಿಸಬೇಕು. ಮತ್ತು ನಾವು ಎಲ್ಲದಕ್ಕೂ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೋಬೇಕು. ರೈತರಾಗಲಿ, ಯೂತ್ ಆಗಲಿ, ಹೆಣ್ಮಕ್ಳಾಗಲಿ, ನಮ್ಮ ಕುಣಿಗಲ್ಲು ಸುತ್ತಮುತ್ತಿನ ಎಲ್ಲ ಆಗಿನ ಹಳ್ಳಿಗಳು ಆಗಲಿ ಎಲ್ಲ ಕಡೆನೂ ಬೆಳವಣಿಗೆ ಆಗೋದಕ್ಕೆ ನಾವು ಸಹಕರಿಸಬೇಕು. ಆ ವ್ಯಕ್ತಿನ ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲ ಇರೋಣ. ಧನ್ಯವಾದ. ಇವತ್ತು ಹುಟ್ಟಿದಬ್ಬ ಅವರಿಗೆ, ಅವರು ದೇವರು ಆಯುಷ್ ಆರೋಗ್ಯ ಕೊಡಲಿ. ಅವ್ರ ತಂದೆ ತಾಯಿ, ಅವರ ತಂದೆಯವರು ತೀರ್ಕೊಂಡು ಹೋಗಿದ್ರು, ಅವರಿಂದ ಆಶೀರ್ವಾದ ಲಭಿಸಲಿ. ಇನ್ನೂ ಮುಂದೆ ಅವ್ರ ಹೆಸರು ಸಂಪಾದನೆ ಮಾಡಲಿ ಅಂತ ಆಶಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಕೂಡ, ನಿಮ್ಮೆಲ್ಲ ಚಾನೆಲ್ಗಳು, ನಿಮ್ಮ ಇದು ಕೂಡ ಇದೇ ಥರ ಚೆನ್ನಾಗಿ ಬೆಳೀಲಿ, ಚೆನ್ನಾಗಾಗಲಿ. ನಿಮಗೆ ಎಲ್ಲ ಏನೇನು ಲಭಿಸ್ಬೇಕೋ ದೇವರಿಂದ ಲಭಿಸಲಿ. ಆಶೀರ್ವಾದ.